ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಂಬಿಕೆಯಲ್ಲಿ ರಾಯರನ್ನು ನಾವು ಹೇಗೆ ನಂಬ್ತೀವಿ ಅನ್ನೋದು ಮೊದಲನೇದಾಗಿ ಒಂದು ಇಂಪಾರ್ಟೆಂಟ್ ಆಗುತ್ತೆ. ರಾಯರನ್ನು ನಾವು ನಮ್ಮ ಮನಸ್ಸಿನ ಒಳ ಆತ್ಮದಿಂದ ನಾವು ನಂಬಬೇಕು. ಆಗ ರಾಯರು ನಮಗೆ ಪ್ರತ್ಯಕ್ಷವಾಗಿ ಅವರ ಆಶೀರ್ವಾದ ಆಗಲಿ, ಅವರು ನಮ್ಮ ಕನಸಲ್ಲೇ ಆಗಲಿ ಅಥವಾ ಎದುರಿಗೆ ಕಾಣುವಂಥ ಚಾನ್ಸಸ್ಸು ತುಂಬ ಇದೆ. ಅವರು ಕಾಣದೇ ಇದ್ದರೂ ಕೂಡ, ಕನಸಲ್ಲಿ ಬರದೇ ಇದ್ದರೂ ಕೂಡ ಅವರನ್ನು ನೆನೆದೇ ಸಾಕು, ನಮಗೆ ಯಾವುದೇ ಕೆಲಸ ಆಗಿರ್ಬೋದು ಟಕ್ಕಂತ ಆಗುತ್ತೆ. ಮತ್ತು ನಾವು ಏನೇ ಅಂದ್ಕೊಂಡಿದ್ರೂ ಕೂಡ ಅದು ನೆರವೇರುತ್ತೆ. ರಾಯರನ್ನು ನಂಬಿದ ಮೇಲೆ ಅವರು ಯಾವತ್ತಿಗೂ ಅಷ್ಟೇ ನಮ್ಮ ಕೈನ ಯಾವತ್ತೂ ಬಿಡಲ್ಲ. ಅವರು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ರಾಯರನ್ನು ನಂಬಿ ಮಾತ್ರ ಯಾವುದೇ ಕಷ್ಟ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅದು ಬೇಗ ಆಗುತ್ತೆ. 6 ತಿಂಗಳಲ್ಲಿ ಆಗುವಂಥದ್ದು 3 ತಿಂಗಳಲ್ಲಿ ಆಗ್ಬೋದು ಅಥವಾ 1 ತಿಂಗಳಲ್ಲಿ ಆಗ್ಬೋದು. ಅದು ರಾಯರಿಂದನೇ ಸಾಧ್ಯ ಆಗಿರೋದು, ಮತ್ತಾರಿಂದನೂ ಸಾಧ್ಯ ಆಗಲ್ಲ. ನಮ್ಗೆ ಯಾವುದೇ ಒಂದು ಕಾಲೇಜಲ್ಲಿ ಸೀಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ಸೈಟ್ ತೊಗೊಳೋದಾಗಿರ್ಬೋದು, ಅದು ರಾಯರಿಂದ ಮಾತ್ರ ಸಾಧ್ಯ. ನಾವು ರಾಯರು ನಮ್ಮ ಜೊತೆಗಿದ್ದಾಗ ಮಾತ್ರ ಸಾಧ್ಯ. ಆ ನಂಬಿಕೆಯಲ್ಲಿ ನಾನು ನನ್ನ ಇಡೀ ಜೀವನವನ್ನೇ ನಾನು ರಾಯರಿಗೆ ಸರ್ವಸ್ವವಾಗಿ ನಾನು ಅವ್ರ ಕೈಲಿ ಕೊಟ್ಬಿಟ್ಟಿದ್ದೀನಿ. ನನ್ನ ಸಂಸಾರ, ನನ್ನ ಕುಟುಂಬನೇ ಕೊಟ್ಬಿಟ್ಟಿದ್ದೀನಿ. ರಾಯರೇ, ಹೇಗೆ ನಡ್ಸ್ಕೊಯ್ತೀರೋ ಅದು ನಿಮ್ಮ ಜವಾಬ್ದಾರಿ. ನನ್ನ ಸರ್ವಸ್ವನೇ ನಿಮಗೆ ಅರ್ಪಿಸ್ಬಿಟ್ಟಿದ್ದೀನಿ ರಾಯರೇ ಅಂಥೇಳಿ ನೀವು ರಾಯರ ಮೇಲೆ ನಂಬಿಕೆ ಇಟ್ಟರೆ ರಾಯರು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತರ್ತಾರೆ ಅಂತ ಹೇಳ್ತೀನಿ. ಹೊಸ ಬೆಳಕಾದರೂ ಅಷ್ಟೇ ರಾಯರು ನಮ್ಮ ಜೀವನದಲ್ಲಿ ಹೇಗಪ್ಪ ಅಂತಂದರೆ, ಅವರು ಒಂದು ಮಾರ್ಗದರ್ಶಿಯಾಗಿ ನಿಂತ್ಕೋತಾರೆ. ನಮಗೆ ಕಾಣದಿರೋ ದಾರಿನ ತೋರಿಸ್ತಾರೆ. ನಾವು ಏನೇ ಝೀರೋ ಆಗಿದ್ರೂ ಅಷ್ಟೇ ಲೈಫಲ್ಲಿ ರಾಯರು ನಮ್ಮನ್ನ ಕರ್ಕೊಂಡೋಗಿ 100%ಅಲ್ಲಿ ಕುಂಡ್ರಿಸ್ತಾರೆ. ನೀವು ಆ ರೀತಿ ನಂಬಬೇಕು. ರಾಯರನ್ನು ಫಸ್ಟು ನೀವು ನಂಬಬೇಕು. ಅದೇ ಮೇನ್ ಇಂಪಾರ್ಟೆಂಟ್ ಇರೋದು. ಸೊ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದು ಇಂಪಾರ್ಟೆಂಟ್ ಆಗಲ್ಲ. ನಮ್ಮ ಜೀವನದಲ್ಲಿ ನಮಗೆ ಇರಬೇಕು ನಂಬಿಕೆ. ಯಾರು ಏನೇ ಹೇಳಿರ್ಬೋದು, ಅದು ಖಂಡಿತವಾಗ್ಲೂ ನಡೆಯುತ್ತೆ ಅನ್ನೋದು ಕಾನ್ಫಿಡೆನ್ಸ್ ನಮ್ಮಲ್ಲಿರಬೇಕು. ಆವಾಗ ಮಾತ್ರ ಅದು ಸಾಧ್ಯ ಆಗೋದು. ರಾಯರನ್ನು ನಂಬದೇ ಮೋಸ ಹೋಗಬೇಡಿ. ಇರೋದೊಂದೇ ಲೈಫ್ನ ಪಾವನ ಮಾಡ್ಕೊಳ್ಳಿ. ರಾಯರನ್ನು ಅವರು ಪ್ರಹ್ಲಾದರಾಗಿ ಹುಟ್ಟಿ ಹಿರಣ್ಯಕಶಿಪುನ ಕೊಲ್ತಾರೆ. ನರಸಿಂಹ ಅವತಾರ ವಿಷ್ಣುನ ಹೋಲಿಸ್ಕೊಂಡಿದ್ದಾರೆ ಅಂದರೆ, ಅವ್ರು ಯಾವ ರೀತಿ ಸತ್ಯ ಧರ್ಮ ನಿಷ್ಠೆಯಿಂದ ಅವರ ಜೀವನವನ್ನು ಮಾಡ್ತಿದ್ರು ಅನ್ನೋದನ್ನು ನೆನೆಸ್ಕೊಳ್ಳಿ. ಯಾವ ರೀತಿ ನಾರಾಯಣನ ಮೇಲೆ ಬತ್ತಿಯನ್ನು ಇಟ್ಟಿದ್ರು, ಅದೇ ರೀತಿ ನಾವು ಅವ್ರ ಭಕ್ತರಾಗಿ ನಾವು ಅವ್ರ ಮೇಲೆ ಬತ್ತಿಯನ್ನು ಇಟ್ಟರೆ ಅದು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲೂ ಕೂಡ ಒಂದೊಳ್ಳೆ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತೀನಿ. ತಮ್ಮ ಮಕ್ಕಳನ್ನ ರಾಯರು ತಮ್ಮ ಬೆನ್ನ ಹಿಂದೆ ನಿಂತು ಸಹಾಯ ಮಾಡ್ತಾರೆ. ಯಾವುದೇ ಕಷ್ಟ ಆಗಿರ್ಬೋದು ಅವ್ರನ್ನ ನಂಬಿ, ಆದರೆ ಅದು ಆಗಲಿಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡಿ. ರಾಯರನ್ನ ನಂಬಿ ಕೆಲಸ ಆಗಲಿಲ್ಲ ಅಂದರೆ ಇದಕ್ಕಿಂತ ಇನ್ನೂ ಒಳ್ಳೆಯ ಒಂದು ಚಾನ್ಸ್ ನಿಮಗೆ ಸಿಗ್ಬೋದು, ಅಥವಾ ಇದಕ್ಕಿಂತ ಇನ್ನೂ ಒಂದು ಒಳ್ಳೆ ದೊಡ್ಡ ಆಪರ್ಚುನಿಟಿ ಸಿಗ್ಬೋದು ಅಂತ ತಿಳ್ಕೊಳ್ಳಿ. ಡಿಸಪಾಯಿಂಟ್ ಅಂತೂ ಯಾವತ್ತಿಗೂ ಆಗಬೇಡಿ. ರಾಯರು ಖಂಡಿತವಾಗ್ಲೂ ನಮ್ಮ ಜೊತೆಗಿದ್ದಾರೆ. ಯಾವತ್ತಿಗೂ ಅಷ್ಟೇ ಡಿಸಪಾಯಿಂಟ್ ಅನ್ನೋದು ಲೈಫಲ್ಲಿ ಬರಲೇಬಾರ್ದು. ನಾವು ಯಾವತ್ತು ಪಾಸಿಟಿವ್ ಥಿಂಕಿಂಗ್ ಮಾಡ್ತೀವಿ ಆವತ್ತು ನಾವು ಮೇಲೆ ಹೋಗ್ತೀವಿ. ನೆಗೆಟಿವ್ ಥಿಂಕಿಂಗ್ ಮಾಡಿದಷ್ಟು ಕೆಳಗೆ ಬರ್ತಾನೆ ಇರ್ತೀವಿ. ಇವತ್ತಿನ ಕತೆ ಏನಪ್ಪ ಅಂತಂದರೆ, ರಾಯರ ಕತೆ. ರಾಯರು ನಮಗೆ ತಿಳಿದಿರೋ ಮಟ್ಟಿಗೆ ಅವರು ಗುರುಗಳಾಗಿರ್ತಾರೆ ಅಲ್ವಾ. ಸೊ ಅವ್ರ ಹತ್ರ ಮಕ್ಕಳುಗಳು ಪಾಠ ಹೇಳಿಸ್ಕೊಳ್ಳೋಕೆ ಬರ್ತಾ ಇರ್ತಾರೆ. ಸಂಜೆ ಆಗಿಬಿಡುತ್ತೆ. ಅವರು ಪಾಠ ಹೇಳ್ತಾ ಮಕ್ಕಳಿಗೆ ಹೀಗೆ ಗುರುಗಳ ಹತ್ರ ಪಾಠ ಕಲಿಯೋಕ್ಕೆ ಬರುವಂಥ ಹುಡುಗ ಏನು ಮಾಡ್ತಾನೆ, ಅವನು ತುಂಬ ಬಡವಾಗಿರ್ತಾನೆ. ಪಾಪ ರಾಯರ ಹತ್ರ ಹೇಳ್ಕೊತಾನೆ, ರಾಯರೇ ನಾನು ತುಂಬ ಬಡವರು, ನಮ್ಮ ಹತ್ರ ಏನೂ ಇಲ್ಲ ರಾಯರೇ, ನಾನು ಏನು ಮಾಡಲಿ ರಾಯರೇ ಅಂತ ಹೇಳ್ತಾ ಇರ್ತಾನೆ. ಪಾಪ ರಾಯರು ಕೂಡ ಅವ್ರ ಮನೆಗೆ ಹೊರಟೋಗ್ಬಿಟ್ಟಿರ್ತಾರೆ. ಆವಾಗ ರಾಯರ ಮನೆಗೆ ಹೋಗಿರ್ತಾನೆ ಅವನು.
ರಾಯರು ಸ್ನಾನಕ್ಕೆ ಹೊಂಟೋಗಿರ್ತಾರೆ. ಸೊ ಅವ್ರ ಹತ್ರ ಏನೂ ಇರೋದಿಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ರಾಯರು ಕೂಡ ತುಂಬ ಕಷ್ಟದ ಜೀವನವನ್ನೇ ನಡೆಸ್ಕೊಂಡು ಬಂದಿರೋವಂಥವ್ರು. ಸೊ ಆ ರಾಯರು ಏನು ಮಾಡ್ತಾರೆ, ಅಲ್ಲಿ ನನ್ನ ಹತ್ರ ಏನೂ ಇಲ್ವಲ್ಲ ಕೊಡೋಕ್ಕೆ, ಏನು ಮಾಡಲಿ ಈಗ ಅಂತೇಳಿ ಅಲ್ಲಿ ಸ್ವಲ್ಪ ಮಂತ್ರಾಕ್ಷತೆನ ಇಟ್ಟಿದ್ದೀನಿ, ತಗೊಂಡು ಹೋಗಪ್ಪ, ಒಳ್ಳೆಯದಾಗುತ್ತೆ ನಿನಗೆ ಅಂತ ಹೇಳ್ತಾರೆ. ಸೊ ಅವನು ಹಾಗೇ ಹೋಗ್ತಾ ಇರ್ತಾನೆ ಮನೆಗೆ. ಅವನು ಈ ಊರವನ, ರಾಯರಿರುವಂಥ ಊರವನಾಗಿರೋದಿಲ್ಲ, ಪಕ್ಕದ ಊರವನಾಗಿರ್ತಾನೆ. ಪಕ್ಕದ ಊರವನಾಗಿ ಅವನು ಆ ಮಂತ್ರಾಕ್ಷತೆನ ಹಿಡ್ಕೊಂಡು, ತುಂಬ ಕಡು ಕತ್ತಲೆ ಆಗಿರುತ್ತೆ ಆವಾಗಿನ ಕಾಲದಲ್ಲಿ. ಮನೆ ಆವಾಗ ಬೀದಿ ದೀಪದ ವ್ಯವಸ್ಥೆ ಕೂಡ ಇರಲಿಲ್ಲ ಅಲ್ವಾ. ಅವನು ತುಂಬಾ ಹೆದರ್ಕೊಂಡ್ಬಿಡ್ತಾನೆ, ಗಡಗಡ ಅಂತ ನಡುಗ್ತಾ ಇರ್ತಾನೆ. ತುಂಬ ಸುತ್ತಮುತ್ತಲು ಕತ್ತಲೆ, ಕಾಡು, ಅವನಿಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅವನು ಏನು ಮಾಡಲಿ ಅಂತ ಗೊತ್ತಾಗ್ದೇ ಆ ಮಂತ್ರಾಕ್ಷತೆನ ಕೈಯಲ್ಲಿ ಹಿಡ್ಕೊಂಡು ಒಂದು ಪಡ್ಸಲೆಯಲ್ಲಿ ಮಲ್ಕೋತಾನೆ ಒಂದು ಮನೆ ಹತ್ರ. ಪಡ್ಸಲೆಯಲ್ಲಿ ಅವನಿಗೆ ಮಲ್ಕೊಂಡಾಗ ಇದ್ದಕ್ಕಿದ್ದಂತೆ ಒಂದು ಗರ್ಭಿಣಿ ಹೆಂಗಸು ಜೋರಾಗಿ ಕೂಗ್ತಾ ಇರ್ತಾಳೆ. ಯಾಕೆ ಅಂತ ಅವನಿಗೂ ಗೊತ್ತಿರೋದಿಲ್ಲ, ಸಿಕ್ಕಾಪಟ್ಟೆ ಕಿರ್ಚ್ತಾ ಇರ್ತಾಳೆ. ಅಲ್ಲಿ ನೋಡಿದ್ರೆ ಒಂದು ದುಷ್ಟಶಕ್ತಿ ಬಂದು ಆಕೆಯ ಮನೇನ ಅವರು ಹಾಳು ಮಾಡಬೇಕು ಅಂತೇಳಿ ಅದು ಡಿಸೈಡ್ ಮಾಡಿರುತ್ತೆ, ಮತ್ತು ಆ ಮಗುನ ಸಾಯಿಸಬೇಕು ಅಂತ ಅದು ಬಂದಿರುತ್ತೆ ಅಲ್ಲಿಗೇನೆ. ಅವಳು ಎಷ್ಟೇ ನೋವಿಂದ ಅನುಭವಿಸ್ತಾ ಇದ್ರು ಪಾಪ, ಅವಳಿಗೆ ಮಾತ್ರ ಮಗು ಜನನ ಆಗೋದೇ ಇಲ್ಲ. ಈ ದುಷ್ಟಶಕ್ತಿ ಯಾರ ಕಣ್ಗೂ ಕಾಣ್ತಾ ಇರಲಿಲ್ಲ. ಈ ಹುಡುಗ ಆಚೆ ಮನ್ಗಿರೋನು ಕೈಯಲ್ಲಿ ಮಂತ್ರಾಕ್ಷತೆ ಇತ್ತಲ್ವ, ಇವನಿಗೆ ಎದ್ದ ತಕ್ಷಣ ಕಣ್ಣಿಗೆ ಕಾಣಿಸ್ಬಿಟ್ಟಿದೆ ಆಚೆ ಇರೋದು. ಇವನು ಭಯದಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಕೈಯಲ್ಲಿದ್ದ ಮಂತ್ರಾಕ್ಷತೆನ ಆ ದುಷ್ಟಶಕ್ತಿ ಮೇಲೆ ಎರಚ್ಬಿಟ್ಟ. ಅದು ಒಂದೇ ನಿಮಿಷದಲ್ಲಿ ಸುಟ್ಟು ಬೂದಿ ಆಗೋಯ್ತು ಅಲ್ಲಿ. ಆವಾಗ ಗೊತ್ತಾಯಿತು ಅವನಿಗೆ ರಾಯರ ಶಕ್ತಿ ಎಷ್ಟಿದೆ, ರಾಯರ ಮಂತ್ರಾಕ್ಷತೆಗೆ ಶಕ್ತಿ ಎಷ್ಟಿದೆ ಅಂಥೇಳಿ. ಆಗ ಹುಡುಗಿ ನಾರ್ಮಲಾಗಿ ಒಂದು ಮಗುಗೆ ಜೀವನ ನೀಡ್ತಾಳೆ. ಆವಾಗ ಅವನು ಮಾಮೂಲಿ ಬೆಳಕಾಗೇ ಹೋಗುತ್ತೆ, ಅವನು ಮಲಗೋದೇ ಇಲ್ಲ ಪಾಪ. ಮನೆಗೆ ಹೋಗಿ ಮತ್ತೆ ಅವನು ಶಾಲೆಗೆ ಬಂದಾಗ ರಾಯರ ಹತ್ರ ಹೇಳ್ತಾನೆ, ಈ ರೀತಿಯೆಲ್ಲ ನಡೀತು ರಾಯರೇ ಅಂತ. ಮಂತ್ರಾಕ್ಷತೆನ ಅವಾಗಿಂದ ಎಲ್ಲರೂ ಅಷ್ಟೇ, ಎಲ್ಲೇ ಹೋದರೂ ಒಂದು ಪರ್ಸಲ್ಲಿ ಇಟ್ಕೊಳ್ಳಿ, ಅಥವಾ ನಿಮಗೆ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ನಿಮ್ಮ ಜೊತೆಯಲ್ಲಿ ಒಂದು ಮಂತ್ರಾಕ್ಷತೆ ಇದ್ದರೆ ಅದು ಒಂದು ನಿಮ್ಮ ಜೊತೆ ಏನು ಒಂದು ಒಳ್ಳೆ ಶಕ್ತಿ ಇದ್ದಂಗೆ, ನಿಮಗೆ ಯಾವುದೇ ರೀತಿಯಾದರೂ ಹೆಲ್ಪ್ ಮಾಡ್ಬೋದು. ಆವತ್ತಿನ ಕಾಲದಲ್ಲಿ ಆ ರೀತಿ ಹೆಲ್ಪ್ ಆಗಿದೆ ಅಂದರೆ ಇನ್ನು ಇದು ಕಲಿಯುಗ. ಎಲ್ಲೋದ್ರೂ ಬರೀ ಕಷ್ಟ ಸುಖ ಬರೀ ಇದ್ದೇ ಕಾಣ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಬರೀ ನೆಗೆಟಿವ್, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು. ಈ ಜೀವನದಲ್ಲಿ ನಾವು ಬದುಕ್ತಾ ಇರುವಾಗ ನಮಗೆ ಒಂದು ಪಾಸಿಟಿವ್ ವೈಬ್ ಅನ್ನೋದು ಬೇಕು. ನಮ್ಮ ಜೊತೆ ಮಂತ್ರಾಕ್ಷತೆನ ಇಟ್ಕೊಳ್ಳಿ. ಆಮೇಲೆ ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಡಿ ಮಂತ್ರಾಕ್ಷತೆಯನ್ನು. ಆಮೇಲೆ ನಾವು ಇವತ್ತಿನ ಕಾಲದಲ್ಲಿ ನಮ್ಮ ಕರ್ಮಗಳನ್ನು ಕಳೆಯೋದಕ್ಕೆ ನಾವು ಇರೋದು ಒಂದೇ ಮಾರ್ಗ, ಅದು ಯಾವುದೇ ಶಾರ್ಟ್ಕಟ್ ಇಲ್ಲ. ಓನ್ಲಿ ಇರೋದು ಒಂದೇ ರೂಲ್, ಅದು ದೈವ ಭಕ್ತಿಯಿಂದ ಮಾತ್ರನೇ, ದೇವ್ರ ಸೇವೆಯಿಂದ ಮಾತ್ರನೇ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಕ್ಕಾಗೋದು. ಬೇಕಾದ್ರೆ ಕರ್ಮ ನಾವು ಪಡ್ಕೋಬೋದು ಬೇಕಿದ್ರೆ ಏದಾದರೂ ಕೆಲಸ ಮಾಡಿ. ಆದರೆ ನಾವು ಇವತ್ತಿನ ಕಲಿಗಾಲದಲ್ಲಿ ರಾಯರ ಸೇವೆ ಆಗಿರ್ಬೋದು ಅಥವಾ ಯಾವುದೇ ದೇವ್ರ ಸೇವೆ ಆಗಿರ್ಬೋದು, ದೇವ್ರ ಸೇವೆಯನ್ನು ನಾವು ನಮ್ಮ ಜೀವನದಲ್ಲಿ ತೊಡ್ಕೊಂಡಷ್ಟು ನಾವು ನಮ್ಮ ಒಂದು ಕೆಟ್ಟ ಕೆಲಸನ ನಾವು ಮರಿತೀವಿ. ರಾಯರ ಭಯ ಇದೆ ನಮಗೆ, ರಾಯರು ನಮ್ಮನ್ನ ಕೈ ಬಿಟ್ಬಿಡ್ತಾರೆ ಅನ್ನೋಂಥ ಒಂದು ಭಯ ಇರುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ನಮ್ಮ ಜೀವನವನ್ನು ನಾವೇನು ಮಾಡಬೇಕು, ದೇವರಲ್ಲಿ ನಾವು ಜೀವನವನ್ನು ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ರಾಯರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ರಾಯರ ಕಥೆಗಳನ್ನು ಕೇಳಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಅಮುಕಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಸೊ ಅದರಿಂದ ನೀವು ಬೇಗ ರಾಯರ ಕಥೆಗಳನ್ನು ಕೇಳ್ಬೋದು. ಥ್ಯಾಂಕ್ ಯು.